ಆಗಿರ್ತಕ್ಕಂಥ ಚೆಲುವರಾಜ್ರವರು, ಚಲವಾದಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ರವರು, ಹಾಗೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗಣ್ಣವರು, ಹಾಗೆ ನಮ್ಮ ಲೆಕ್ಚರ್ ಸಾಹೇಬರಾಗಿರ್ತಕ್ಕಂಥ ಜಗದೀಶ್ ರವರು, ಪತ್ರಿಕೋದ್ಯಮಿ ಆಗಿರ್ತಕ್ಕಂಥ ಈ ತಾಲೂಕಿನ ಶೋಷಿತ ಸಮುದಾಯಗಳ ಅಧ್ಯಕ್ಷರಾಗಿರ್ತಕ್ಕಂಥ ಮದನ್ ಕುಮಾರ್ ಚಿಕ್ಕಾಡಿಯವರು, ಹಾಗೆ ದಿವಾಕರ್, ನಮ್ಮ ಬೆಟ್ಟಪ್ಪ, ಭೋಜಪ್ಪ, ನಮ್ಮ ರಂಗಸ್ವಾಮಣ್ಣವರು, ಹಾಗೆ ನಮ್ಮ ಸಂಜು ಮೇಲ್ಕೋಟೆ, ಹಾಗೆ ಈ ಗ್ರಾಮದ ಎಲ್ಲ ಯುವಕ ಮಿತ್ರ ಹೆಸರು ನನಗೆ ಗೊತ್ತಿಲ್ಲ. ಆದರೆ ಈ ಗ್ರಾಮ ನನಗೂ ಕೂಡ ಸಂಬಂಧಿಕರ ಗ್ರಾಮ ಇದು. ಆದ್ರೆ ಇವತ್ತು ಯಾಕೆ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಎಂಬತಕ್ಕಂಥ ಆಲೋಚನೆ ಇಟ್ಕೊಂಡು ಗ್ರಾಮದಲ್ಲಿ ಯಾರೂ ಕೂಡ ಪ್ರೇರಣೆಯನ್ನು ನೀಡಿಲ್ಲ. ಆದ್ರೆ ನೀವುಗಳ ಇವತ್ತು ಸಂವಿಧಾನ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡು ಇವತ್ತು ನಾವು ಹಬ್ಬದ ರೀತಿ ವಾತಾವರಣವನ್ನು ಮಾಡಬೇಕು ಅಂತ ಆಲೋಚನೆ ಇಟ್ಕೊಂಡು ಈ ಗ್ರಾಮದಲ್ಲಿ ಇವತ್ತು 135ನೇ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀರಿ. ಕಾರಣ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 135 ವರ್ಷಗಳ ಹಿಂದೆ ಹುಟ್ಟಿದೆ ಹೋಗಿದ್ರೆ ಇವತ್ತು ಕತ್ತಿಗೆ ಕಂಠ, ಹಿಂದಕ್ಕೆ ಬರಲು, ಕೈಗೆ ಕಪ್ಪಾರವನ್ನು ಇಟ್ಕೊಂಡು ನಾವು ಓಡಾಡಬೇಕಾಗಿದ್ದಂತ ಸ್ಥಿತಿ. ಯಾಕೆ ಅಂತಂದ್ರೆ ಕತ್ತಿಗೆ ಕಂಠ ಅಂತಂದ್ರೆ ಯಾರೋ ಒಬ್ಬ ಒಲೆಯನ್ನು ಬರ್ತಾ ಇದ್ದಾನೆ ಬೀದಿಲಿ ಕೀಳ್ಜಾತಿ ಅಂತಂದ್ರೆ ಹುಟ್ಟುದ ಜಾತಿಯಲ್ಲಿ ಬೀದಿ ಒಳಗೆ ಉಗುಳೇನಾದ್ರು ಉಗಿತಿದ್ರೆ ಎಲ್ಲ ನೀವು ಕಂಠ ಕೊಡ್ಬೇಕಾಗಿತ್ತು. ಹಿಂದಕ್ಕೆ ಬಂದೇನು ಕಟ್ಟಬೇಕಾಗಿತ್ತು ಅಂದ್ರೆ ಉದ್ಯಮ ಜಾತಿಯಲ್ಲಿ ಬೀದಿಲಿ ಹೋಗ್ಬೇಕಂತಂದ್ರೆ ನಿಮ್ ಹೆಜ್ಜೆ ಗುರುತು ನೆಲಕ್ಕೆ ಬೆಳಬಾರ್ದು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ನಿಮ್ಮ ಗುರುತನ್ನ ಅಳಿಸ್ಕೋಬೇಕಾಗಿತ್ತು ಪ್ರಾಂಕೆ ಬರಲು. ಈ ಕೈಗೆ ಕಪ್ಪಾರ ಏನಕ್ಕೆ ಅಂತಂದ್ರೆ ಆ ವ್ಯಕ್ತಿ ಕೀಳ್ಜಾತಿ ಬರ್ತಾ ಇದ್ದಾನೆ, ಅವ್ನ ಕೈ ಕಪ್ಪಾರಕತ್ತವನೇ, ಅವನ ಒಳಗೆ ಕೂಡಬಾರ್ದು ಅಂತಕ್ಕಂಥ ಸ್ಥಿತಿ ಇತ್ತು. ಇಂಥ ಸ್ಥಿತಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾನೂನು ಪದವಿಯನ್ನ ಪಡ್ಕೊಂಡು ಅವ್ರ 14ನೇ ಮಗನಾಗಿ ಹುಟ್ಟಿ ಬಹಳ ಕಷ್ಟಪಟ್ಟು ನೀರಿಲ್ದೇನೆ, ಊಟ ಇಲ್ದೇನೆ ಈ ಜಾತಿ ವ್ಯವಸ್ಥೆಗಳಿಗೆ ನೊಂದು ಬೆಂದು ಸಂಕಷ್ಟಕ್ಕೆ ಹೀಗಾಗಿ ಸಂವಿಧಾನವನ್ನ ಬರೆದ ಮೇಲೆ ಇವತ್ತು ನಾವು ನೀವೆಲ್ಲರೂ ಕೂಡ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡು ಇವತ್ತು ನಮ್ಮ ಯುವಕರನ್ನ ಇವತ್ತು ಪಂಚಾಯತ್ ಕೂತ್ಕೊಂಡು ಇವತ್ತು ನಿಂತು ಇವತ್ತು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆಳಕಿರಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥದ್ದು. ಹಾಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗಿ ಒಳಮಾತುಗಳಿಗೆ ಮೀಸಲಾತಿ ಕೊಟ್ಟಿಲ್ಲ. ಇಡೀ ದೇಶದ 6,000 ಜಾತಿಗಳಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಮಾರ್ಗ, ಅಕ್ಕಿಪಿಕ್ಕಿ, ಒಡ್ಡ, ಲಂಬಾಣಿ, ಬೋಲಿ, ಆಚಾರಿ, ಅಕ್ಸ, ತಲ್ಲ, ಕುರುಬ, ಒಕ್ಕಲಿಗ, ಲಿಂಗಾಯತ, ಮುಸಲ್ಮಾನ, ಕ್ರಿಶ್ಚಿಯನ್, ಬುದ್ಧಿಸ್ಟ್ ಇಷ್ಟು ಜನಕ್ಕೂ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನ್ಕೊಂತ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬರೀ ಒಲೆಯರಿಗೆ ಮೀಸಲಾಗಿರ್ತಕ್ಕಂಥವ್ರು, ಮಾದರಿಗೆ ಮೀಸಲಾಗಿರ್ತಕ್ಕಂಥವ್ರು ಎಂತಕ್ಕಂಥ ಆಲೋಚನೆ ಇಟ್ಕೊಂಡು ಬಾಬಾ ಸಾಹೇಬ್ರನ್ನು ಕೂಡ ಇವತ್ತು ಕೂಡ ಕೀಳಾಗ ಕಾಣ್ತಾ ಇದ್ದಾರೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇವತ್ತು ನಾವೇನು ನಮ್ಮ ಹೆಣ್ಮಕ್ಳು ಕೂತಿದ್ದೀರ, ನಿಮಗೆ ಜೀವನದಲ್ಲಿ ಭವಿಷ್ಯ ಇರಲಿಲ್ಲ, ಒಂದು ಪಾದಾರ್ಥ ಇರಲಿಲ್ಲ, ನೀವು ಮದುವಾಯ್ತು ಅಂತಂದ್ರೆ ನಿಮ್ ಗಂಡ ಸತ್ತರೆ ಆ ಗಂಡನ ಸಮಾಧಿ ಮೇಲೆ ನೀವು ಸಾಯ್ಬೇಕಾಗಿತ್ತು. ಆಮೇಲೆ ನಮ್ಮ ಯಾವ್ದು ಹೆಣ್ಮಕ್ಳು ನೀರು ಹಾಕಂಡ್ರೆ ಆ ಹೆಣ್ಮಕ್ಳನ್ನ ಬ್ರಾಹ್ಮಣರಿಗೆ ನಾವು ದಾನ ಮಾಡ್ಬೇಕಾಗಿತ್ತು. ದೇವದಾಸಿ ಪದ್ಧತಿ ಇತ್ತು, ಬೆತ್ತಲೆ ಮೆರವಣಿಗೆ ಇತ್ತು. ಇಂಥ ಒಂದು ಸ್ಥಿತಿನಲ್ಲಿ ಹೆಣ್ಣು ಮಕ್ಕಳಿಗೆ ಭಾಗಾಂಶದ ಹಕ್ಕನ್ನ ಹಿಂದೂ ಬಿಲ್ ಕೋಡ್ ನಲ್ಲಿ ಸಂವಿಧಾನದ ರಚನೆ ಮಾಡ್ತಾರೆ. ಇವತ್ತು ನಿಮಗೂ ಕೂಡ ನಿಮ್ಮ ಅಪ್ಪನ ಮನೆಯಲ್ಲಿ ಸಂಪಾಲು ಸಮಭಾಗ ಸಿಗ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣವಾಗಿ ಇವತ್ತು ಹೆಣ್ಮಕ್ಳು ಗಂಡನ ಮನೆಯಲ್ಲೂ ಚೆನ್ನಾಗಿದ್ದೀರಿ, ಮತ್ತೆ ತಂದೆ ಮನೆಯಲ್ಲೂ ಚೆನ್ನಾಗಿದ್ದೀರಿ. ಹಾಗೆ ಹೆಣ್ಮಕ್ಳಿಗೆ ಯಾವುದೇ ಗಂಡನ ಮನೆಗೆ ಹೋದ್ರೆ ಸೀಮೆಣ್ಣೆ ಒಯ್ಯೋದು, ವರದಕ್ಷಿಣೆ ಕಿರುಕುಳ ಕೊಡೋದು, ಹೆಣ್ಮಕ್ಳ ಮೇಲೆ ಅನುಮಾನ ಪಡೋದು, ಆ ಹೆಣ್ಮಕ್ಳನ್ನ ಕೊಲೆ ಮಾಡ್ತಕ್ಕಂಥದ್ದು, ಇಂತೆಲ್ಲ ಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆಯನ್ನು ಕೊಟ್ಟರು. ಹೆಣ್ಣು ಮಕ್ಕಳು ಗಂಡು ಮಕ್ಕಳಷ್ಟೇ ಸಮಾನವಾಗಿರಬೇಕು, ಅವರು ರಾಜಕೀಯದಲ್ಲಿ ಗಂಡು ಮಕ್ಕಳಷ್ಟೇ ಸಮಾನವಾಗಿ ಬದುಕಬೇಕು, ಅವ್ರ ಅಪ್ಪನ ಮನೆ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಭಾಗ ಸಿಗುತ್ತೋ ಅಷ್ಟೇ ಭಾಗ ಹೆಣ್ಮಕ್ಳಿಗೂ ಸಿಗಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ರಚನೆ ಮಾಡಿದ ಮೇಲೆ ಇವತ್ತು ಹೆಣ್ಮಕ್ಳು 33% ಮೀಸಲಾತಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಾ ಇದ್ದೀರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತಾ ಇದ್ದೀರಿ. ಎಲ್ಲ ಇಲಾಖೆಗಳು ಕೂಡ ಉದ್ಯೋಗ ಪಡ್ಕೊಂಡು ಇವತ್ತು ನಿಮ್ಮ ಮಕ್ಕಳಿಗೆ ಒಂದು ದಾರಿದೀಪವಾಗಿದ್ದೀರಿ. ಇವತ್ತು 100ಕ್ಕೆ 90 ಭಾಗ ಹಳ್ಳಿನಲ್ಲೂ ಕೂಡ ಸಂವಿಧಾನದಲ್ಲಿ ಏನಿದೆ ಎಲ್ಲ ಸಮವಾಗಿರ್ಬೇಕು, ಯಾವುದೇ ಜಾತಿ ಭೇದ ತಾರತಮ್ಯ ಏನು ಇಟ್ಕೋಬಾರ್ದು ಅಂತ ಇದೆ ಸಂವಿಧಾನದಲ್ಲಿ. ಆದ್ರೆ ಇವತ್ತು ಕೂಡ 100ಕ್ಕೆ 90 ಭಾಗ ಹಳ್ಳಿನಲ್ಲಿ ಜಾತೀಯತೆ ಇದೆ, ಮೇಲು ಕೀಳಿದೆ, ಇನ್ನೂ ಕೂಡ ಸಮಾಜದಲ್ಲಿ ಉಪಯೋಗಿಸಲಿಕ್ಕಾಗಿಲ್ಲ. ಆಮೇಲೆ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು, ಯಾರು ಒಲೆರಂತ ಬೈಬಾರ್ದು, ಮಾದುಗರಂತ ಬೈಬಾರ್ದು, ಜಾತಿಗಳ ಹೆಸರು ಬೈಬಾರ್ದು ಅಂತ ಕಾನೂನಲ್ಲಿದ್ರು ಕೂಡ ಇವತ್ತು ಕೂಡ 100ಕ್ಕೆ ಒಂದು 75 ಭಾಗ ಊರಿನಲ್ಲಿ ನಿಮ್ಮನ್ನೆಲ್ಲೂ ಇನ್ನೂ ಮನೆ ಕೊಡ್ತಾ ಇಲ್ಲ, ದೇವಸ್ಥಾನ ಕೂಡಲ್ಲ, ಕೆರೆ ಕಟ್ಟೆ ಕೂಡಲ್ಲ, ಇಂಥ ಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ನಮ್ಮ ಯುವಕ ಮಿತ್ರರು ಏನಾದ್ರು ಇವತ್ತು ನೀವೆಲ್ಲರೂ ಕುಟ್ಕೊಂಡು ಇವತ್ತು ವಿದ್ಯಾಭ್ಯಾಸ ಮಾಡಿದ್ದೀರಿ, ಇವತ್ತೇನಾದ್ರು ಬಾಬಾ ಸಾಹೇಬ್ ನೆನ್ಕೊಳ್ತಾ ಇದ್ದಾರೆ ಅಥವಾ ನಿಮ್ಮ ಕುಟುಂಬಕ್ಕೆ ಏನಾದ್ರು ಒಂದು ಒಳ್ಳೆ ಮಾಡ್ತಾ ಇದ್ದಾರೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಹಾಗಾಗಿ ನನ್ನೆಲ್ಲ ತಾಯಂದ್ರುಗಳು ಮಾಲಮ್ಮನಪ್ಪನೋ ಪಟ್ಟದಮ್ಮನಪ್ಪನೋ ಅದು ನಿಮ್ಮ ವೈಯಕ್ತಿಕ ಹಬ್ಬ. ಈಗ ಕುರಿ ಕೋಳಿ ಕುಯ್ಕೊಂಡು ಸಾವಿರಾರು ಸಾಲಗಳು ಮಾಡ್ಕೊಂಡು ಸಾವಿರಾರು ಹಬ್ಬಗಳು ಮಾಡ್ಕೊಂಡು ನಾವು ಸಾಲ ಆಗ್ತಾ ಇದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ ಸಾಲ ಅಂಗಡಿ ಬಿಟ್ಬಿಡಿ, ದೇವಸ್ಥಾನ ಬಿಟ್ಬಿಡಿ, ಎರಡು ಬಿಟ್ರೆ ನಿಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ, ಕೇಂದ್ರದಲ್ಲಿ ದುಡ್ಡು ಬರ್ತದೆ, ನಿಮ್ಗೆ ಜೀವನ ಮಾಡ್ಬೋದು ಅಂತಕ್ಕಂಥ ಆಲೋಚನೆ ಇಟ್ಕೊಂಡಿದ್ದಾರೆ. ಇಂಥ ಸ್ಥಿತಿನಲ್ಲಿ ನೀವೆಲ್ಲರೂ ಕೂಡ ಸಂಘಟಿತರಾಗಬೇಕು.
ಮಕ್ಕಳುಗಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಅವ್ರಿಗೆ ಒಂದು ಒಳ್ಳೆ ಉದ್ಯೋಗ ಕೊಡಿಸ್ಬೇಕಂತ ಆಲೋಚನೆ ಇದ್ರೆ ದಯಮಾಡಿ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಫೋಟೋ ಇಟ್ಕೊಂಡು ನೀವು ಪೂಜೆ ಮಾಡೋದೆಲ್ಲ ಮುಖ್ಯ. ಅವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೋಬೇಕು, ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ದಾರಿ ದೀಪವಾಗಿ ನೀವು ಓದಬೇಕು, ನೀವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರಿ ಮತ್ತು ಒಂದು ಉದ್ದೇಶ ಮತ್ತು ಒಂದು ಆಸೆಯಾಗಿತ್ತು. ಇವತ್ತು ಇನ್ನೂ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ. ನಮ್ಮಲ್ಲೇ ಒಳ ಮೀಸಲಾತಿ ಅಂತಕ್ಕಂಥ ಎಲ್ಲರಿಗೂ ಮಾದರಿಗೂ ಅರ್ಥ ಮಾಡಿದ್ದಾರೆ. ಇವತ್ತು ಈ ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ರೈತ ಸಂಘ ಆಗ್ಬೋದು, ದಳ ಆಗ್ಬೋದು, ಬರೀ ರಾಜಕೀಯವಾಗಿ ಮಾತ್ರ ನಿಮ್ಮನ್ನು ಬಳಸ್ಕೊತಾ ಇದ್ದಾರೆ ಆಗ್ಬಿಟ್ರೆ ನಿಮ್ಮನ್ನು ಯಾರು ಉದ್ಧಾರ ಮಾಡಲಿಕ್ಕೆ ಯಾರು ರೆಡಿಯಿಲ್ಲ. ಹಂಗಾಗಿ ನನ್ನ ತಾಯಿಗಳಿಗೆ ಹೇಳ್ತಾ ಇದ್ದೀನಿ, ನನ್ನ ಯುವಕ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ಹೆಚ್ಚು ವಿದ್ಯಾಭ್ಯಾಸಗಳನ್ನ ಮಾಡೋ ಮುಖಾಂತರವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ನೀವೆಲ್ಲ ಜೀವನದಲ್ಲಿ ಅಳವಡಿಸುವ ಮುಖಾಂತರವಾಗಿ ಅವರ ದಾರಿಯಲ್ಲಿ ಎಲ್ಲ ಹೋಗ್ಬೇಕು ಅಂತೇಳಿ ಇವತ್ತೇನು ಅಂಬೇಡ್ಕರ್ ಜಯಂತಿಯನ್ನು ನೀವೆಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀರೋ ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ, ನಿಮ್ಮ ಈ ಒಂದು ಗ್ರಾಮಕ್ಕೆ ನನ್ನನ್ನು ಕರೆಸಿ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ನಾನು ಹೃತ್ಪೂರ್ವವಾದ ಜೈವಿಕ ಧನ್ಯವಾದಗಳನ್ನು ಮುಗಿಸ್ತಾ ಇದ್ದೀನಿ. ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ನಮ್ಮ ವಕೀಲ್ ಸಾಹೇಬ್ರೆ ಮತ್ತು ನಮ್ಮ ಚಲುವರಾಯ ಸಾಹೇಬ್ರೆ ಹಾಗೂ ಈ ಗ್ರಾಮದ ಸಾರ್ವಜನಿಕರು ಬಂಧುಗಳಿಗೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಅರ್ಥಗರ್ಭಿತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲರಿಗೂ ಒಂದು ಸಂತೋಷ. ಆದರೆ ಇವತ್ತು ನಾವೆಲ್ಲರೂ ಇಷ್ಟು ಒಂದು ಸ್ವತಂತ್ರವಾಗಿ ನಾವಿಲ್ಲ ಇವತ್ತು ಈ ಒಂದು ಗಳಿಗೆ ನಾವು ಇಟ್ಟು ಕೂತಿದ್ದೀವಿ. ನಾವು ಯಾವುದೇ ಒಂದು ಇಲ್ಲಿಂದಲೇ ನಾವು ಕೂತಿದ್ದೀವಿ ಅಂತ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ಬಂಧುಗಳೇ, ನಮಗೆ ಅವರ ಬಾಲ್ಯ ಜೀವನ ಎಲ್ಲರಿಗೂ ಗೊತ್ತಿದೆ. ಬಟ್ ಆದರೆ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದೀವಿ. ನಾವು ಇವತ್ತು ಬರೀ ಅಂಬೇಡ್ಕರ್ ಅವರ ಫೋಟೋಗೆ ಮತ್ತೆ ಜೈಕಾರಕ್ಕೆ ನಾವು ಸೀಮಿತವಾಗಿದ್ದೀವಿ. ಬಟ್ ಆದರೆ ಮೇಲ್ವರ್ಗದ ಜನ ಅವರ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಅರ್ಥೈಸ್ಕೊಂಡು ಇವತ್ತು ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ, ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಇವತ್ತು ಒಳ್ಳೊಳ್ಳೆ ರಾಜಕೀಯ ಸ್ಥಾನಮಾನಗಳನ್ನ ಪಡ್ಕೊಂಡಿದ್ದಾರೆ. ಬಟ್ ಆದರೆ ನಾವು ಅವರೆಲ್ಲ ಮೇಲೆ ಹತ್ತೋದಕ್ಕೆ ಮಾತ್ರ ನಾವು ಅವ್ರಿಗೆ ಮತವನ್ನ ಕೊಟ್ಟು ನಾವು ಒತ್ತಿಸ್ತಾ ಇದ್ದೀವಿ. ನಾವು ಮಾತ್ರ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಇನ್ನೂ ಇಲ್ಲೇ ನಾವು ಪ್ರಸ್ತುತವಾಗಿ ಇವತ್ತಿನ ದಿನಗಳಲ್ಲಿ ನಾವೊಂದು ಅರ್ಥೈಸಬೇಕಾಗಿದ್ದಂತ ಸ್ಥಿತಿ ಬಂದಿದೆ. ಇವತ್ತಿನ ನಾವು ಒಂದು ಪತ್ರಿಕೆಯಲ್ಲಿ ನೋಡಿ, ಒಂದು ಟಿವಿಲಿ ನೋಡಿ, ಯಾವ್ದಲ್ಲಾರು ನೋಡಿ, ಎಲ್ಲಾ ಪಕ್ಷಗಳು ಅಂಬೇಡ್ಕರ್ ಅವರ ಹೆಸರನ್ನ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾರು ಇವತ್ತು ಅಂಬೇಡ್ಕರ್ ಹೆಸರು ಹೇಳಿದ್ರೆ ನಮ್ಗೆ ಅಸ್ಪೃಶ್ಯತೆ, ಅವ್ನ ಹೆಸರು ಹೇಳಿದ್ರೆ ನಮ್ಗೆ ಏನೋ ಒಂಥರ ಮೈಲಿಗೆ ಆಗ್ತದೆ ಅನ್ನೋ ರೀತಿಯಲ್ಲಿ ನಾವು ಅವನ್ನ ದೂಷಣೆ ಮಾಡ್ತಿದ್ದಂತ ಒಂದು ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಪ್ರತಿ ದಿನ ಇವತ್ತು ಅಂಬೇಡ್ಕರ್ ಅವರ ಜಪವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಬೇಕಾಗಿರೋದು ರಾಜಕೀಯವಾಗಿ ಇರ್ತಕ್ಕಂಥ ಸ್ಥಾನಮಾನಗಳು. ಆ ಸ್ಥಾನಮಾನಗಳನ್ನ ಪಡ್ಕೋಬೇಕು ಅಂತಂದ್ರೆ ನಮ್ಮಂತ ದೀನ ದಲಿತರುಗಳಿಗೆ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿ ನಮ್ಮಿಂದ ವೋಟ್ ಹಾಕ್ಸ್ಕೊಂಡು ಅವರೆಲ್ಲ ಒಂದು ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೂತಿದ್ದಾರೆ. ಆದ್ರೆ ನಮ್ಮಗಳ ಬದುಕು ಮಾತ್ರ ನಾವು ಚಿಂತಾಜನಕವಾಗಿದೆ. ನಾವಿನ್ನೂ ಕೆಳ ಹಂತದಲ್ಲಿ ನಾವಿದ್ದೀವಿ. ಬಂದ್ರೆ ನಾವೊಂದು ಅರ್ಥ ಮಾಡ್ಕೋಬೇಕಾಗಿದೆ, ಅಂಬೇಡ್ಕರ್ ಅವರು ಎಲ್ಲೂ ಇಲ್ಲ, ಅವರು ದೈಹಿಕವಾಗಿ ನಮ್ಮಿಂದ ದೂರ ಆಗಿದ್ದಾರೆ ಅಷ್ಟೇ. ಅಂಬೇಡ್ಕರ್ ಅವರು ಪ್ರತಿ ದಿನ ನಮ್ಮ ಜೊತೆಲೇ ಇದ್ದಾರೆ. ಎಲ್ಲಿದ್ದಾರೆ ಅಂತಂದ್ರೆ, ಎಲ್ಲಿ ನಿಮ್ಮ ಹಕ್ಕುಗಳಿಗೆ ನೀವು ಎಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರಿ, ಎಲ್ಲಿ ನೀವು ಯಾವ ಈ ಸಮಾಜದಲ್ಲಿ ನೀವು ಎಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ, ಆ ಜಾಗದಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಇರ್ತಾರೆ. ಬಂಧುಗಳೇ, ನೀವು ಏನಿವತ್ತು ನೀವು ಕೂತಿದ್ರೆ ನೀವು ಕೂತೇ ಇರ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರ್ದವ್ರೆ. ಬಟ್ ಬರ್ದಿದ್ರೆ ಕಾನೂನು ಆಗೈತೆ. ಬಟ್ ನೀವು ಕಾನೂನಿನಲ್ಲಿ ನೀವು ಏನೇ ಸೌಲಭ್ಯ ನೀವು ಪಡ್ಕೋಬೇಕು ಅಂದ್ರೆ ಕಿತ್ಕೋಬೇಕೇ ಹೊರತು ನೀವು ಮನೇಲಿ ಕೂತಿದ್ರೆ ಯಾವುದು ನಿಮ್ಮ ಹತ್ರ ಬರಲ್ಲ. ಬಂಧುಗಳೇ, ಅಂಬೇಡ್ಕರ್ ಅವರು ಇವತ್ತು ಈ ದೇಶದಲ್ಲಿ ಸಮಾನತೆಗೋಸ್ಕರ ಮನುಷ್ಯರನ್ನಾಗಿ ಕಾಣಿ ಅಂತ ಹೇಳಿದಂತ ವ್ಯಕ್ತಿ ಈ ಪ್ರಪಂಚದಲ್ಲಿ ಮೊದಲಿಗರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ, ಒಬ್ಬ ದಲಿತ ಬೇರೆ ರಾಜ್ಯದಲ್ಲಿ ಒಂದು ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಾಕು ಅವ್ರನ್ನ ಕೈನ ಕತ್ತಿಸ್ತಾ ಇದ್ದಾರೆ. ಒಬ್ಬ ದಲಿತ ಒಂದು ಉತ್ತರ ಪ್ರದೇಶದಲ್ಲಿ ಮದುವೆ ಮಾಡ್ಕೊಂಡು ಅಲ್ಲಿನ ಕುದುರೆ ಮೇಲೆ ಓಡಾಡ್ಬೇಕು ಅಂತಂದ್ರೆ ಆ ವ್ಯಕ್ತಿನ ಸಹಿಸಕ್ಕಾಗ್ದೇನೆ ಕೆಳಗಡೆ ಇಳಿಸಿ ಕೊಲೆಯನ್ನ ಮಾಡ್ತಾ ಇದ್ದಾರೆ. ಬಟ್ ನಾವೇನಪ್ಪ ಅಂದ್ರೆ ನಾವಿನ್ನೂ ಸುಮ್ಮನೆ ಕೂತಿರೋದಕ್ಕೆ ಅವೆಲ್ಲ ಇದು ನಡೀತಾ ಇದೆ. ಬಟ್ ಇವತ್ತು ನಾನು ಕೊನೆದಾಗ ಒಂದು ಹೇಳ್ತೀನಿ, ನಾವು ನಮ್ಮ ಮಕ್ಕಳುಗಳಿಗೆ ನಾವು ಯಾವ ಒಂದು ಆಸ್ತಿ ಕೊಡ್ದವ್ರು ಪರವಾಗಿಲ್ಲ, ಬಟ್ ವಿದ್ಯಾಭ್ಯಾಸವನ್ನ ಅದು ಎಷ್ಟೇ ಕಷ್ಟ ಆಗಲಿ ಮಕ್ಕಳುಗಳಿಗೆ ಓದುವಂತ ಟೈಮಲ್ಲಿ ವಿದ್ಯಾಭ್ಯಾಸವನ್ನ ಕೊಡಿಸಿ.
ಬಂಧುಗಳೇ, ಇವತ್ತು ನೋಡಿ ಹೆಣ್ಮಕ್ಳುಗಳು IAS ಆಫೀಸರ್ ಆಗಿದ್ದಾರೆ, IPS ಆಫೀಸರ್ ಆಗಿದ್ದಾರೆ, ಇವತ್ತು ಪ್ರಧಾನಿ ಆಗಿದ್ದಾರೆ. ಬಟ್ ಅದು ಈ ಸಂವಿಧಾನದಿಂದ ಮಾತ್ರ ಸಾಧ್ಯ. ಯಾವ ಇತರೆ ಏನು ನಮ್ಮ ದೇವರುಗಳು ಇರ್ಬೋದು, ನಮ್ಮ ದೇವರುಗಳು ನಮ್ಮ ಆಚರಣೆ ವಿಚಾರಣೆ ನಮಗೆ ಅಷ್ಟೇ. ಬಟ್ ಈ ದೇಶದಲ್ಲಿ ನಾವು ಅತ್ಯುನ್ನತ ಹುದ್ದೆಯಿಂದ ಬದುಕಬೇಕು, ಒಂದು ಘನತೆಯಿಂದ, ಒಂದು ಸಾರ್ವಭೌಮತ್ವಕವಾಗಿ ನಾವು ಬದುಕಬೇಕು ಅಂದ್ರೆ ಅದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾವು ತಿಳ್ಕೊಂಡು ನಮ್ಮಿಂದ ಬೇರೆಯವ್ರಿಗೂ ಅದನ್ನ ತಿಳಿಸಿದಾಗ ಮಾತ್ರ ಅದು ಸಾಧ್ಯ. ಇಷ್ಟನ್ನ ಹೇಳಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಾಲ್ಕಾರು ಮಾತಾಡತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟು ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಹೊಂದಿಸ್ತೇನೆ. ಮೆರವಣಿಗೆ ಬಂದಿಲ್ಲ ಅನಿಸ್ತದೆ. ಇವತ್ತಾಡ್ರೆ ನಾನು ತುಂಬಾ ಖುಷಿ ಆಯ್ತು. ಏನಪ್ಪಾ ಈ ಯುವಕರೆಲ್ಲ ಈ ಒಂದು ಅಂಬೇಡ್ಕರ್ ತತ್ವ ಸಿದ್ಧಾಂತನ ಬೆಳೆಸ್ಕೊಂಡು ಈ ಒಂದು ಚಿಕ್ಕ ಗ್ರಾಮದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಅನ್ನೋದಕ್ಕೆ ನಾವೆಲ್ಲ ಖುಷಿ ಪಡಬೇಕು. ಆ ಖುಷಿ ಪಡೋಕೆ ಹೆಚ್ಚಿನ ರೀತಿ ಅಂದ್ರೆ ನೀವು ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಿದ್ರಿ ಅಂತ ಅರ್ಥ ಆಯ್ತು ನಮಗೆ. ಇಲ್ಲಿರ್ತಕ್ಕಂಥ ಯುವಕರು ನೋಡ್ತಾ ಇದ್ದೀನಿ, ಅಂಬೇಡ್ಕರ್ ಅವ್ರು ಏನ್ ಸಾಧನೆ ಮಾಡಿದ್ದಾರೆ, ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ನೀವೆಲ್ಲರೂ ಬಹಳ ತಿಳ್ಕೊಂಡಿದ್ರಿ ಅಂತ ನಾನು ಖುಷಿ ಪಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಅಂಬೇಡ್ಕರ್ ತತ್ವ ಸಿದ್ಧಾಂತ ಮತ್ತೆ ಅವ್ರು ನಡ್ಕೊಂಡ್ ದಾರಿ ಅವ್ರು ಎಷ್ಟು ಕಷ್ಟಪಟ್ಟರು ಏನು ಅಂತೇಳಿ ಕಣಿವೆ ಯೋಗೇಶ್ವರು ಎಡೆಯಾಗಿ ಬಿಡಿಸಿದ್ದಾರೆ. ಅದನ್ನ ಯಾರು ಹೇಳ್ಬೇಕಾಗಿಲ್ಲ. ಅದನ್ನ ನೀವು ಪುಸ್ತಕದಲ್ಲಿ ಓದಿ ತಿಳ್ಕೊಂಡು ಮುಂದೆ ಈ ಗ್ರಾಮದಲ್ಲಿ ನಾವು ಯಾವ ತರ ಬದುಕಬೇಕು, ನಮ್ಮ ತಂದೆ ತಾಯಿಯಂದಿರು ಯಾವ ತರ ಒಂದು ತುಂಬಾ ಕಷ್ಟದಿಂದ ಒಂದು ಕೂಲಿ ಕಾರ್ಯಕ್ಕಾಗಿ ಒಂದು ಜಾತಿ ನಿಂದನೆಯಿಂದ ಬದುಕಿ ನಮ್ಮೆಲ್ಲರನ್ನು ಬೆಳೆಸಿದ್ದಾರೆ. ಅವ್ರನ್ನ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ನೀವೆಲ್ಲರೂ ನೆಕ್ಸ್ಟ್ ಈ ಒಂದು ನಿಮ್ಮ ಗ್ರಾಮದಲ್ಲೇ ನೀವೆಲ್ಲರೂ ಒಂದು ಈ ಜಾತಿ ಪದ್ಧತಿ ಮತ್ತೆ ಈ ಒಂದು ಅನಿಸಿಕೆಗಳು ಯಾವುದೋ ಒಂದು ಕೆಟ್ಟ ಪದ್ಧತಿಗಳು ಇರ್ತದೆ, ಇನ್ನೂ ಒಂದು ಗುಲಾಮಗಿರಿ ಕೆಲಸಗಳು ಇರ್ತವೆ, ಅವೆಲ್ಲ ಬದಿಗೊತ್ತಬೇಕು, ಅದೆಲ್ಲ ಮಾಡಿಸಬಾರ್ದು ಅಂತೇಳಿ ನೀವು ಇಟ್ಕೊಳ್ಳಿ ನಾನು ಮನವಿ ಮಾಡ್ತಾ ಮುಂದೊಂದು ದಿನ ಈ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಿ ನಾವೆಲ್ಲರೂ ನಿಮ್ಗೆ ಸಾಕಾಗಿರ್ತೀವಿ. ನೀವು ಫಸ್ಟ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಪಾಲಿಸಿ ನೀವು ಯಾಕೆ ಹೇಳ್ತೀರಿ. ಇವತ್ತು ಯಾಕೆ ಖುಷಿ ಪಡ್ಬೇಕು ಅಂದ್ರೆ ಇವತ್ತು ನೀವು ಹಬ್ಬ ಮಾಡ್ಬೇಕಿತ್ತ ಬರೀ ಗೋಳಿ ಕುಯ್ದಿ ಒಂದು ಏನೋ ಸ್ವೀಟ್ ಹಂಚಿ ಹಬ್ಬ ಮಾಡ್ಬೇಕು. ಯಾಕಂದ್ರೆ ಇದು ನಮ್ಮ ತಂದೆ ಹೆಂಗ್ ಜನ್ಮ ಕೊಟ್ಟಿರೋರು ಹುಟ್ಟುಹಬ್ಬ ಆಚರಣೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಎಲ್ಲಾ ಜಾತಿ ಜನಾಂಗಕ್ಕೆ ಏನೇನು ಒಪ್ಕೋಬೇಕು, ಮಹಿಳೆಯರಿಗೆ ಒಂದು ಓಟ್ ಹಕ್ಕೇ ಇರಲಿಲ್ಲ, ಅದನ್ನ ಅಂತ ಇದ್ರಲ್ಲಿ ನಿಂತು ಅವ್ರ ಓಟ್ನ ಹಕ್ಕನ್ನ ಮಾಡಲೇಬೇಕು ಅನ್ನೋದಕ್ಕೆ ಇವತ್ತು ಮಹಿಳೆಯರಿಗೆ ಚೇರ್ಮನ್ ಕೂತ್ಕೊಳ್ಳೋಕೆ ಅವಕಾಶ ಆಗಿದೆ. ಅಂತ ಒಂದು ಸಂದರ್ಭ ಈಗ ಇರ್ತಕ್ಕಂಥ ಯುವ ಪೀಳಿಗೆಗಳಿಗೆ ನೀವು ಮಾರ್ಗದರ್ಶನ ಮಾಡಬೇಕು, ಅವ್ರನ್ನ ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಕಲಿಸ್ಬೇಕು. ನೀವು ಎಷ್ಟೇ ಕಷ್ಟ ಇರ್ಬೋದು ನಿಮ್ಗೆ, ಆದ್ರೆ ವಿದ್ಯಾಭ್ಯಾಸ ಮಾಡಿಸೋದು ಮಾತ್ರ ಮಕ್ಕಳಿಗೆ ಮರಿಬೇಡಿ. ನಮ್ಗಿರೋದೇ ಒಂದು ಆಸ್ತಿ. ನಮ್ಮಪ್ಪ ಎಷ್ಟು ಆಸ್ತಿ ಮಾಡಿದಾನೋ, ನಮ್ಮಪ್ಪ ಏನ್ ಮನೆ ಕಟ್ಟಿದಾನೋ, ನಮ್ಮಪ್ಪ ಏನ್ ಜಮೀನು ಇದ್ದಾನೋ, ನಮ್ಮಪ್ಪ ಏನ್ ಸೈಟ್ ಮಾಡಿದಾನೋ ತೆತ್ತಾಗಿ ನನ್ನ ಮಗನ ಏನ್ ಓದಿಸಿದೀನಿ, ನನ್ನ ಹೆಂಡತಿ ಏನಾದ್ರು ಬರೆಯಕ್ಕೆ ಬರ್ತದೆ ಅವಳನ್ನ ಏನ್ ಬರೆಯೋಂಗೆ ಕಳ್ಸಿದೀನಿ ಅನ್ನೋದನ್ನ ನಿಮ್ ತಲೆಗೆ ಹಾಕಬೇಕು. ನೀವೇನೇ ಕಷ್ಟಪಟ್ಟಿರುವೆ, ನಿಮ್ಗೆ ಎಷ್ಟೇ ಕಷ್ಟ ನೋವು ಬಡತನ ಇದ್ವೆ, ಮಕ್ಕಳಿಗೆ ಹೆಚ್ಚಿನ ರೀತಿ ವಿದ್ಯಾಭ್ಯಾಸ ಕಲಿಸಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅವ್ರೊಂದು ಕಾನೂನನ್ನ ರೂಪಿಸಬೇಕು ಅಂತೇಳಿ ನಿಮ್ಮೆಲ್ಲರೂ ಮನವಿ ಮಾಡ್ತಾ ನಮ್ಮನ್ನ ಅಷ್ಟು ದೂರದಿಂದ ಕರೆದಿ ಇಷ್ಟು ಪ್ರೀತಿ ತೋರಿಸ್ತಂತ ತಮ್ಮೆಲ್ಲರೂ ಒಂದ್ಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. 35 ಜಯಂತಿಯನ್ನ ಮಾಡ್ತಾ ಇದ್ರಿ, ಅದು ನಮ್ಗೆ ಖುಷಿ ಆಗುತ್ತೆ. ಬಟ್ ಇವತ್ತೊಂದು ದಿನಕ್ಕೆ ಸೀಮಿತ ಮಾಡ್ಬಿಡಿ ಅಂಬೇಡ್ಕರ್ ಜಯಂತಿನ. ಪ್ರತಿ ಒಂದ್ ದಿನನೂ ನೀವು ದೇವ್ರ ಫೋಟೋ ಇಟ್ಟು ಪೂಜೆ ಹೇಗೆ ಮಾಡ್ತಿರಲ್ಲ, ನಿಮ್ಮ ಮನೆಗಳಲ್ಲಿ ಬಾಬಾ ಸಾಹೇಬ್ ಫೋಟೋ ಕಡ್ಡೆಗೂ ಹಾಕ್ಬೇಕು. ನೀವು ದೇವ್ರಿಗೆ ಫೋಟೋ ಪೂಜೆ ಮಾಡೋದಲ್ಲ, ಬಾಬಾ ಸಾಹೇಬ್ರು ಮಾಡ್ಬೇಕು. ಬಾಬಾ ಸಾಹೇಬ್ರಿಗೆ ಯಾಕೆ ಮಾಡ್ಬೇಕು ಅಂದ್ರೆ ಈ ಮೀಸಲಾತಿಯನ್ನ ಸಂವಿಧಾನವನ್ನ ಹೆಚ್ಚಿನ ಮಹಿಳೆಯರು ಕೊಟ್ಟಿರೋದು. ನೀವೇನ್ ಮಾಡ್ತೀರಿ, ವರ್ಷದಲ್ಲಿ 12 ಹಬ್ಬ ಮಾಡ್ತೀರಿ. ಒಂದ್ ಹಬ್ಬಕ್ಕೆ ಎಷ್ಟು ಖರ್ಚು ಮಾಡ್ತೀರಿ? 25,000 ಒಂದ್ ಹಬ್ಬಕ್ಕೆ. 12 ತಿಂಗಳಿಗೆ 12 ಹಬ್ಬ ಮಾಡ್ತೀರಿ. ಒಂದ್ ಸೈಡ್ ತೆಗೀರಿ, ಒಂದ್ ಜೈಲಿ ತೆಗೀರಿ. ಅದ್ ಬಿಟ್ಬಿಟ್ಟು ನೀವು ಬರೀ ಹಬ್ಬ 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 ಈ ಬರೀ ನಮ್ಮವರು ಇದೇ ಒತ್ತು ಕೊಟ್ಕೊ ಹೋಯ್ತಾ ಇದ್ರಿ. ಅದಕ್ಕೆ ನಾವು ಇದೇ ರೀತಿ ಇದ್ದೀವಿ. ದಯಮಾಡಿ ಬದಲಾವಣೆಯಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಿ. ಬ್ಯಾಗಲ್ಲಿ ಬಂಗಾರಿ ಬಿಡಿ, ಮಕ್ಕಳಿಗೆ ಶಿಕ್ಷಣ ಕೊಡಿ. ಇದ್ದೇ ಇರುತ್ತೆ ಇವೆಲ್ಲ. ಅವರು ಈಗ ಇವತ್ತೆಲ್ಲ ಸ್ಟಾರ್ಗಳಾಗಾರಲ್ಲ, ಸಂವಿಧಾನದಲ್ಲಿದೆ ಅವ್ರು ಸ್ಟಾರ್ ಆಗಿರೋದು. ನಮ್ಮಂತ ನೋಡೋಕ್ಕೆ ಸ್ಟಾರ್ ಆಗಿರೋದು. ಅದ್ ಮಾಡಿ ದಯಮಾಡಿ. ನಮ್ಮಲ್ಲಿ ಏನಾಗದೆ ಅಂದ್ರೆ ಕೊರತೆ, ನಮ್ಮಲ್ಲಿ ಏನಾರ ಇರ್ಲಿ, ದುಡ್ಡು ಐಶ್ವರ್ಯ ಹಣ ಏನಾರ ಇರ್ಲಿ, ಆದ್ರೆ ದಲಿತ ಅಂತ ಒಂದು ಹಣ ಪಟ್ಟಿದಲ್ಲ ಅದ್ರಲ್ಲ ನಾವು ಈಗ ಕೈತಾ ಇರೋದು. ಆದ್ರೂ ನಾವು ದಕ್ಕದ್ ಬೇಡ. ಬಾಬಾ ಸಾಹೇಬ್ರ ಸಂವಿಧಾನ ಅಡಿಯಲ್ಲಿ ನಾವು ಮುಂದೆ ನುಗ್ಗಿ ನಾವು ಕೂಡ ಅವ್ರಿಗೆ ನಾವು ಬೆಳಿಬೇಕು, ಅವರಂತೆ ನಾವು ಅಧಿಕಾರನ ಹಿಡಿಬೇಕು. ದಯಮಾಡಿ ನೀವೆಲ್ಲ ಬಂಧುಗಳೇ, ಪ್ರತಿ ದಿನನೂ ಬಾಬಾ ಸಾಹೇಬ್ರು ನೆನ್ಸ್ಕೊಂಡು ನೀವು ಕಾಲ ಹಾಕಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಹೋರಾಟವನ್ನು ಮಾಡ್ಬೇಕಾಯ್ತದೆ. ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತದೆ, ದೌರ್ಜನ್ಯ ಆಯ್ತದೆ, ನಮ್ಮವ್ರಿಗೆ ಭಾರಿ ತೊಂದರೆ ಕೊಡ್ತಾರೆ. ಅದಕ್ಕೆ ನಾವು ಒಗ್ಗಟ್ಟಿಲ್ಲ ಅಂದ್ರೆ, ಹೋರಾಟವನ್ನು ಮಾಡಿಲ್ಲ ಅಂದ್ರೆ ನಾವು ಯಾವ್ದ ಕಾರಣಕ್ಕೂ ನಮ್ಮವ್ರಿಗೆ ತೊಳಿತಾರೆ. ಹಂಗಾಗಿ ದಯಮಾಡಿ ಎಲ್ಲ ಗ್ರಾಮದಲ್ಲಿ ನಿಮ್ಮ ವೈಯಕ್ತಿಕ ಏನಾರ ಇರ್ಲಿ, ಬಾಬಾ ಸಾಹೇಬ್ರ ಒಂದೇ ದಿನಕ್ಕೆ ಸೀಮಿತ ಮಾಡ್ಬಿಡಿ.
ಪ್ರತಿದಿನನೂ ಬಾಬಾ ಸಾಹೇಬ್ರನ್ನ ನೆನೆಸ್ಕೊಂಡು ದಯಮಾಡಿ ಪ್ರತಿಯೊಂದು ಮನೇಲೂ ಫೋಟೋ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ.